ನಮಸ್ತೆ ನಮಸ್ತೆ ಯೂಟ್ಯೂಬ್ ಗೆಳೆಯರಿಗೆ. ಇವಾಗ ನಾನು ಹೋಗ್ತಾ ಇರೋದಂಥ ಪ್ಲೇಸ್ ಬಂದ್ಬಿಟ್ಟು ಈಶಾ ಫೌಂಡೇಶನ್. ನಾನು ಮತ್ತು ನನ್ನ ಹೆಂಡತಿ ಹೋಗ್ತಾ ಇದ್ದೀವಿ. ಇವಾಗ ಸದ್ಯಕ್ಕೆ ದೇವನಹಳ್ಳಿ ಟೋಲ್ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀವಿ ಹೈವೇದಲ್ಲಿ. ಏನು ಈ ಸ್ಪೀಡ್ ಹೋದರೆ ಯಾವಾಗ ಹೋಗೋದು ನಾನು? ಟ್ರಾಫಿಕ್ ಬೇರೆ ಇಲ್ಲ, ಬೇಗ ಹೋಗೋಣ. ನೋಡೋಣ. ಈಶಾ ಫೌಂಡೇಶನ್ಗೆ ಇದು ನಾನು 2ನೇ ಬಾರಿ ಹೋಗ್ತಿರೋದು. ಮೊದಲನೇ ಬಾರಿ ನಮ್ಮ ಅಮ್ಮವ್ರ ಜೊತೆ ಹೋಗಿದ್ದೆ. ಇವಾಗ ನಮ್ಮ ಹೆಂಡತಿ ಜೊತೆ ಹೋಗ್ತಾಯಿದ್ದೀನಿ. ಹೋಗ್ಬೇಕು ಇನ್ನು ಸ್ಪೀಡ್ ಹೋಗು. ಇವನು ಯಾರು ಅಡ್ಡ ಬರ್ತಾನೆ? ಹೋಗ ಸೈಡ್ಗೆ. ಕರೆಕ್ಟ್, ಸೂಪರ್. ಹೋಗ್ತಾನೆ. ಇದು ಟೋಪಿ ಬೇರೆ ಅಲ್ಲಾಡ್ತೈತಿ ಇಲ್ಲಿ ನನ್ನ ಗಾಡೀಲಿ. ಇರಲಿ ಏನು ಮಾಡೋಕ್ಕಾಗಲ್ಲ. ಬಂತು ನೋಡಿ, ಇದೇ ನೋಡಿ ಹೆಬ್ಬಾಗ್ಲು ಸದ್ಗುರು ಸನ್ನಿಧಿ ಅಂತಿದೆ. ನಮ್ಮ ಹೆಂಡ್ತಿಗೆ ವಿಡಿಯೋ ಮಾಡೋಕ್ಕೆ ಬೇರೆ ಬರೋಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಓಕೆ ನೋಡಿ, ಇದು ರೋಡ್ ಎಲ್ಲ ಹೊಸದು ಮಾಡವ್ರೆ. ಆರಾಮಾಗಿ ನೀವು ಬೆಂಗಳೂರಿಂದ ಬಸ್ಸುಗಳು ಬೇರೆ ಇದೆ ಇಲ್ಲಿಗೆ. ಬಸ್ಸಲ್ಲೇ ಬರ್ಬೋದು ನೀವು, ಗಾಡೀಲೇ ಬರಬೇಕು ಅಂತೇನಿಲ್ಲ. ನೋಡಿ ಗ್ರೀನರಿ ಎಲ್ಲ ಚೆನ್ನಾಗಿದೆ. ಬೆಟ್ಟ ಗುಡ್ಡ ಎಲ್ಲ ಕಡ್ದಾಕ್ಬಿಟ್ಟವ್ರೆ, ಚೆನ್ನಾಗಿ ಕಡ್ದಾಕ್ಬಿಟ್ಟೆ ರೋಡ್ ಮಾಡವ್ರೆ. ಏನು ಮಾಡೋಕ್ಕಾಗಲ್ಲ, ದೇವ್ರು ಬೇಕು ಅಂದರೆ ಒಂದು ಹೊಡಿಬೇಕು. ನೋಡಿ ಸುತ್ತಮುತ್ತ ಬೆಟ್ಟ ಗುಡ್ಡ, ಮಳೆಗಾಲದಲ್ಲಾದರೆ ಇನ್ನೂ ಚೆನ್ನಾಗಿರುತ್ತೆ. ಹಲೋ ಫ್ರೆಂಡ್ಸ್, ನೋಡಿ ನಾನು ಸ್ವಲ್ಪ ನಿಧಾನ ಹೋಗೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಇವಾಗ ನೋಡಿ ದೇವ್ರದ್ದು ಸ್ವಲ್ಪ ಜೂಮ್ ಮಾಡ್ತೀನಿ, ಕಾಣಿಸುತ್ತೆ ನೋಡಿ. ಕಾಣ್ತಾ ಇದೆಯಾ? ಅಲ್ಲೇ ಇದೆ ನೋಡಿ ದೇವರು. ಹೇಳಿ ಒಂದು ಸಲ ಓಂ ನಮಃ ಶಿವಾಯ ಅಂತ ಹೇಳಿ. ಸ್ವಲ್ಪ ಹೊತ್ತಲ್ಲಿ ಅಲ್ಲಿಗೆ ಹೋಗ್ತೀವಿ. ಪಾರ್ಕಿಂಗು ಚಾರ್ಜಸ್ ಬೇರೆ ಕಟ್ಟಬೇಕು. ಬಂದೆ ನೋಡಿ ಕರೆಕ್ಟಾಗಿ ಪಾರ್ಕಿಂಗ್ ಹತ್ರ. 20 ರೂಪಾಯಿ ಗಾಡಿಯವ್ರಿಗೆ. ನೋಡಿ ಇದು ಮೇನ್ ಎಂಟ್ರೆನ್ಸು. ಗಾಡಿ ಪಾರ್ಕ್ ಮಾಡಿಬಿಟ್ಟು ಹೋಗ್ತಿದ್ದೀನಿ. ಇದು ನೋಡಿ ಎಂಟ್ರೆನ್ಸಲ್ಲಿ ನಾಗರಾವ್ ಇದೆ. ಇಲ್ಲಿ ಪ್ರದಕ್ಷಿಣೆ ಹಾಕಿ ನಾನೇ ಮಿಡ್ತಿ ಕೈ ಹಿಡ್ಕೊಂಡು ದೇವ್ರ ಕಡೆ ನೋಡ್ತಾ ಇದ್ವಿ. ದೇವ್ರು ಕಾಣಿಸ್ತರು. ಇದೇ ಈಶಾ ಫೌಂಡೇಶನ್. ಈ ಒಂದು ತಮಿಳ್ನಾಡಲ್ಲಿದೆ, ಇವಾಗ ಬಂದು ಕರ್ನಾಟಕದಲ್ಲಿದೆ ಒಂದು. ಸೂಪರ್ ಅಲ್ಲ? ನೋಡಿ ವ್ಯೂ ತೋರಿಸ್ತೀನಿ ಸುತ್ತಮುತ್ತ ಹೆಂಗಿದೆ ಅಂತ. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಸ್ಲೋ ಮೋಷನಲ್ಲಿ ಇಟ್ಟಿದ್ದೀನಿ. ಶಿವಪ್ಪ ಕಾಣಿಸ್ತಾರೆ, ಜೂಮ್ ಆಗ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಹಿಂಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಓಕೆ, ಅಲ್ಲಿರೋದು ಕಾಣಿಸ್ತಿರೋದು ಚಪ್ಪಲಿ ಸ್ಟ್ಯಾಂಡು. ಆಮೇಲೆ ಅಲ್ಲೆಲ್ಲ ಹೋಟ್ಲುಗಳಿದೆ, ಮತ್ತು ಅಲ್ಲೆಲ್ಲ ಹಸುಗಳು ಸಾಕ್ತಾ ಇರ್ತಾರೆ. ನೀವು ಬಂದಾಗ ನೋಡ್ಬೋದು. ನೋಡಿ ಶಿವ ಮುಂದೆ ಇದು ಇರೋದೆಲ್ಲ ನಂದಿ, ತ್ರಿಶೂಲ, ಲಿಂಗ ಎಲ್ಲ ಇದೆ. ಓಕೆ ಶಿವನಿಗೆ ಪೂಜೆ ಮಾಡಲ್ಲ, ಅದಕ್ಕೆ ಲಿಂಗಕ್ಕೆ ಪೂಜೆ ಮಾಡ್ತಾರೆ. ಅದು ನಿಮ್ಗೆ ಗೊತ್ತಿರ್ತದೆ. ನೋಡಿ ಈ ವ್ಯೂ ನೋಡಿ ಮಸ್ತಾಗಿ ಕಾಣಿಸುತ್ತೆ. ಮತ್ತು ಈ ತ್ರಿಶೂಲಗಳು ಕಂಬಿಯಲ್ಲಿ ಮಾಡಿರೋದು ಚೆನ್ನಾಗೈತೆ. ಇಲ್ಲಿ ತುಂಬ ಜನ ಬರ್ತಾರೆ. ನೀವು ಬಂದು ನೋಡ್ಕೊಂಡು ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಟಾಟಾ.